जो इंसिडेंट हो रहे हैं इसको लेकर आप क्या कहेंगे सर बसव कल्याण के जनता को? ಸಮಸ್ತ ಬಸವ ಕಲ್ಯಾಣದ ಮಹಾಜನತೆಗೆ ನಮಸ್ಕಾರಗಳು. ರಿಫಾ ಆಸ್ಪತ್ರೆ ಬಗ್ಗೆ ನಾನು ಸಾಕಷ್ಟು ಸಲ ತಾಲೂಕಾ ಕೆಡಿಪಿ ಸಭೆಯಲ್ಲಿ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೆಡಿಪಿ ಸಭೆಯಲ್ಲಿ ನಾನು ಸಾಕಷ್ಟು ರಿಫಾ ಆಸ್ಪತ್ರೆಯ ಕರ್ಮಕಾಂಡದ ಬಗ್ಗೆ ನಾನು ಸಾಕಷ್ಟು ಸಲ ಚರ್ಚೆ ಮಾಡಿದ್ದೆ. ರಿಫಾ ಆಸ್ಪತ್ರೆಯಲ್ಲಿ ಎವರೇಜ್ ಯಾರೇ ಬಡವರು ಡೆಲಿವರಿಗೆ ಹೋದ್ರಂದ್ರೆ ಅವರಿಗೆ ತೃಪ್ತಿಯಾದಂತ ಒಬ್ಬಲ್ಲಿ ದುಡ್ಡು ಸುಳಿದು ಹೊಟ್ಟಿ ಕೊಯ್ದು ಸೀಸನ್ ಮಾಡಿ ಕಳಿಸ್ತಕ್ಕಂಥ ಸಾಕಷ್ಟು ಪ್ರಕರಣಗಳು, ನೂರಾರು ಪ್ರಕರಣಗಳು ಆ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ನಾನು ಬಹಳಷ್ಟು ದಿವಸಗಳಿಂದ, ನಾನು ಪ್ರಥಮ ಬಾರಿ ಶಾಸಕನಾಗಿದ್ದಾಗ ಹಿಡ್ಕೊಂಡು ನಾನು ಆ ಆಸ್ಪತ್ರೆ ಬಗ್ಗೆ ಬೆಳಕನ್ನ ಚೆಲ್ತಾ ನಾನು ಬಂದಿದ್ದೆ. ನಾನು ಪ್ರಥಮ ಬಾರಿ ಶಾಸಕನಾದಾಗ ಡಾಕ್ಟರ್ ತಾಜುದ್ದೀನ್ ಅವರ ನಡತೆಯನ್ನು ಮನಗಂಡು, ಅವರ ದುಡ್ಡಿನ ಮೇಲೆ ಇರ್ತಕ್ಕಂಥ ಹಬಬಿಯನ್ನ ಮನಗಂಡು ನಾನು ಬೇರೆ ಕಡೆ ವರ್ಗಾವಣೆ ಮಾಡಿದ್ದೆ. ಇಂಥ ದುರ್ವರ್ತನೆ ವೈದ್ಯರು ಬಸವ ಕಲ್ಯಾಣದಲ್ಲಿ ಇರಬಾರದು, ಇಂಥ ಕೆಟ್ಟ ವೈದ್ಯರು ಬಸವ ಕಲ್ಯಾಣದಲ್ಲಿ ಇರಬಾರದು ಅಂತ ನಾನು ಬೇರೆ ಕಡೆ ವರ್ಗಾವಣೆ ಮಾಡಿದ್ದೆ. ಮತ್ತೆ ಯಾರು ಇದು ಆಗ್ಯದ ನೋಡ್ರಿ, ಇದ್ರ ಓಪನ್ ಮಾಡಿದ್ನ ಸರ್, ಇದು ಲಿಂಕ್ ಹಡ್ಸರಿ ಸರ್, ಲಿಂಕ್ ಹಡ್ಸಿದ ಮೇಲೆ ಓಪನ್ ಆಯ್ತು ಇದು ಏನೋ ಬ್ಯಾಂಕ್. ಇದನ್ನ ಅಪ್ಡೇಟ್ ಮಾಡೀನಿ ಸರ್, ಅಪ್ಡೇಟ್ ಮಾಡಿನ ಹಂಗ ಹೇಳ್ಯಾರ ಅವರು ಮೇಲ್, ಹಂಗ ಓಪನ್ ಮಾಡಿದ್ ನೋಡ್ರಿ ಸರ್. ಹಿಂಗ ಅಪ್ಡೇಟ್ ಬಂದಾಗ ಪ್ರೋಸೆಸ್ ಮಾಡೀನಿ ಸರ್, ಅಪ್ಡೇಟ್ ಮಾಡೀನಿ ಸರ್. ಇಂತ ಬಂದ ಆ್ಯಪ್ ರಿಕ್ಸ್ ಆ್ಯಪ್ ಅದ ನೋಡ್ರಿ, ಇದು ನಮ್ ಪುನಃ ಆಗಿಲ್ಲ ಸರ್. ನಾವು ಥಮ್ಸಪ್ ಇದ್ದೀನ್ರಿ, ಅವ್ ಸಲ ಹಂಗ ಹೇಳ್ಯಾರ ಅವರು, ಹಂಗ ಮಾಡ್ಕೋತ ಹೋಗಿನ್ರಿ ಸರ್. ಎಷ್ಟು ಹೋಗ್ಯಾವ್ರಿ ಸರ್? 1,12,12,000 ಹೋಗ್ಯಾರ, 12,000 ರೂಪಾಯಿ ಹೋಗ್ಯಾರ ಸರ್. ನಮ್ದು ಬ್ಯಾಂಕಿನಾಗ ಕಾರ್ಡ್ ಆಗ್ಯದ ಸರ್, ಯಾರು ಬ್ಯಾಂಕ್ ಆ್ಯಪ್ ಓಪನ್ ಮಾಡ್ಲಾಕ ಅವ್ರು ಫೋನ್ ತಂದದ ಸರ್, ಅದ್ರ ಸಲಾಗಿ ನಮ್ದು ರೊಕ್ಕ ಹೋಗ್ಯದ ಸರ್.